ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತು ಪ್ರಾರ್ಥನೆ ಅನ್ನೋದರ ಮಹತ್ವವನ್ನು ತಿಳ್ಕೊಳ್ಳೋಣ. ನಮ್ಮ ಸನಾತನ ಭಾರತದಲ್ಲಿ ಪ್ರಾರ್ಥನೆಗಳಿಗೇನು ಕೊರತೆ ಇಲ್ಲ. ಪ್ರತಿನಿತ್ಯ ಪ್ರತಿ ಕ್ಷಣ ನಾವು ಒಂದಲ್ಲ ಒಂದು ವಿಷಯಕ್ಕೆ ಪ್ರಾರ್ಥನೆಯನ್ನ ಮಾಡ್ತಾನೆ ಇರ್ತೀವಿ, ಒಂದಲ್ಲ ಒಂದು ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾನೆ ಇರ್ತೀವಿ. ಇವತ್ತೊಬ್ಬ ವಿದೇಶಿ ಮಹಾನ್ ವ್ಯಕ್ತಿಯ ಪ್ರಾರ್ಥನೆಯ ಒಂದು ರೀತಿಯನ್ನ ನಾವು ತಿಳ್ಕೊಳ್ಳೋಣ. ಎಲ್ಲರಿಗೂ ಗೊತ್ತಿದ್ದ ಹಾಗೆ ಫ್ರಾನ್ಸ್ ದೇಶದ ಮಹಾನ್ ದೊರೆ ನೆಪೋಲಿಯನ್ ಬೋನಾಪಾರ್ಟ್ನ ಒಂದು ಘಟನೆಯನ್ನ ನಾನು ನಿಮಗೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ನೆಪೋಲಿಯನ್ ಬೋನಾಪಾರ್ಟ್ನ ಒಂದು ದಿನ ಒಬ್ಬ ಬಾಲಕಿಯರ ಶಾಲೆಗೆ ಕರೀತಾರೆ, ಇನ್ವೈಟ್ ಮಾಡ್ತಾರೆ. ಸೊ ಅಲ್ಲಿ ಹೋದಾಗ ನೆಪೋಲಿಯನ್ ಬೋನಾಪಾರ್ಟ್ ಅಲ್ಲಿ ಇದ್ದಂತಹ ಒಂದು ವೇಳಾಪಟ್ಟಿಯನ್ನು ಗಮನಿಸಿದಂಥವ್ರು ಅಲ್ಲಿ ಒಂದು ಸಾಲನ್ನ ಬರೆದಿದ್ರು. ವಾರಕ್ಕೆ 2 ದಿನ ಪ್ರಾರ್ಥನೆ ಮಾಡಬೇಕು ಅಂತ ಇತ್ತಂತೆ. ಅದಕ್ಕೆ ನೆಪೋಲಿಯನ್ ಬೋನಾಪಾರ್ಟ್ ಒಂದು ಪೆನ್ ತಗೊಂಡು ಅದನ್ನ ಸ್ವಲ್ಪ ತಿದ್ದುಪಡಿ ಮಾಡಿ ಅಲ್ಲಿರ್ತಕ್ಕಂಥ ಮೇಲ್ವಿಚಾರಕರಿಗೆ ಅದನ್ನ ಒಪ್ಪಿಸಿದ. ಮೇಲ್ವಿಚಾರಕರು ಅದನ್ನು ಗಮನಿಸಿದ್ರಂತೆ. ಅದರಲ್ಲಿ ನೆಪೋಲಿಯನ್ ಬೋನಾಪಾರ್ಟ್ ಏನ್ ತಿದ್ದುಪಡಿ ಮಾಡಿದ್ರು ಅಂತಂದ್ರೆ, ವಾರಕ್ಕೆ 2 ಬಾರಿ ಅಂತ ಇದ್ದಿದ್ದನ್ನ ದಿನಕ್ಕೆ 2 ಬಾರಿ ಅಂತ ಹೇಳಿ ಬದಲಾಯಿಸಿದ್ರಂತೆ. ಸೊ ಅನಂತರದಲ್ಲಿ ಆ ಒಂದು ಶಾಲೆಯಲ್ಲಿ ಪ್ರತಿ ದಿನಕ್ಕೆ 2 ಬಾರಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಸೊ ಹಾಗೇನೆ ಒಬ್ಬ ಬೀಚರ್ ಅನ್ನುವಂತಹ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ನಾವು ದಿನಕ್ಕೆ 2 ಬಾರಿ ಪ್ರಾರ್ಥನೆ ಮಾಡಲೇಬೇಕು ಅಂತ. ಅವ್ರು ಹೇಳ್ತಾರೆ, ಪ್ರತಿದಿನ ಬೆಳಿಗ್ಗೆ ನಾವು ಮಾಡುವಂತಹ ಪ್ರಾರ್ಥನೆ ಭಗವಂತನ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ, ಭಗವಂತನ ಅನುಗ್ರಹವನ್ನ ಪಡ್ಕೊಳ್ಳೋದಕ್ಕೆ. ಸಂಜೆ ಹೊತ್ತಿಗೆ ನಾವು ಮಾಡುವಂತಹ ಪ್ರಾರ್ಥನೆ, ಈ ದಿನ ನನ್ನನ್ನು ನೀನೆಲ್ಲ ಚೆನ್ನಾಗಿ ಕಾಪಾಡಿದೆಯಪ್ಪ, ನಿನ್ನ ಅನುಗ್ರಹದಿಂದ ನಾನು ಈ ಒಂದು ದಿನವನ್ನ ಸಾಗಿಸಿದ್ದೇನೆ, ನಿನಗೆ ಧನ್ಯವಾದ ಅಂತ ಹೇಳಿ ಸಾಯಂಕಾಲ ಇನ್ನೊಂದು ಪ್ರಾರ್ಥನೆಯನ್ನು ನಾವು ಮಾಡಬೇಕಂತ.